ಎಸ್ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕೆಸೆಟ್ನ ಕಟಪ್ನ ರಿಲೀಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗೆ ಸ್ವಾಗತ. ಸೊ ನಿನ್ನೆ ಬೆಳಿಗ್ಗೆ ನಾವು ಹಾಕಿದ್ದೀವಿ. ಸೊ ರಿಸಲ್ಟ್ ಯಾವಾಗ ಬರ್ತದೆ, ಕಟಪ್ ಯಾವಾಗ ಬರ್ತದೆ ಅಂತ. ಬಟ್ ರಾತ್ರಿವರೆಗೂ ಕೂಡ ಏನಾಯ್ತಪ್ಪ ಅಂತಂದರೆ ಈ ಫೈನಲ್ ಸ್ಕೋರ್ ಲಿಸ್ಟನ್ನು ಕೆ ಇ ಅವರು ವೆಬ್ಸೈಟನ್ನು ರಿಲೀಸನ್ನು ಮಾಡಿದರು. ಯಾಕಂದರೆ ಫೈನಲ್ ರಿಸಲ್ಟ್, ಯಾಕಂದರೆ ಭಾಳಷ್ಟು ಜನರದ್ದು ಅಬ್ಜೆಕ್ಷನ್ಸನ್ನು ಕ್ಲೇಮ್ ಮಾಡಿದರು. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದರೆ ಅಂತಿಮ ಅಂಕಪಟ್ಟಿಯನ್ನು ಪ್ರಕಟಣೆಯನ್ನು ಪಡಿಸಿದರು. ಸೊ ನಿನ್ನೆನೇ ಏನಾಗಬೇಕಾಗಿತ್ತು ಅಂತಂದರೆ ಕಟಪ್ ಸಹಿತ ಬರಬೇಕಿತ್ತು. ಯಾಕಂದರೆ ಫೈನಲ್ ರಿಸಲ್ಟ್ ಬಂದ ಕೂಡಲೇ ಕೂಡ ಕಟಫನ್ನು ಅದ್ರ ಜೊತೆನೇ ಬಿಟ್ಟರೆ ಸೊ ತುಂಬ ಜನರಿಗೆ ಅನುಕೂಲ ಆಗ್ತಿತ್ತು. ಬಟ್ ನಿನ್ನೆ ನೋಡಿದ್ದೀವಿ ಬೆಳಿಗ್ಗೆನವರೆಗೂ ಕೂಡ ಕಟಪ್ ರಿಲೀಸ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ವಿದ್ಯಾರ್ಥಿಗಳೇ, ಆತ್ಮೀಯ ಸ್ನೇಹಿತರೆ, ಸೊ ಇಂದು ನಾಳೆ 2 ದಿನದಲ್ಲಿ ಖಂಡಿತವಾಗಿ ನಿಮಗೆ ಕಟಪ್ಪನ್ನು ನೋಡಲಿಕ್ಕೆ ಸಿಗ್ತದೆ. ಅಥವಾ ಈ 2 ದಿನದಲ್ಲಿ ಬರಲಿಲ್ಲ ಅಂತಂದರೆ ವೀಕೆಂಡಲ್ಲಿ, ಓಕೆನಾ, ಈ ವಾರಾಂತ್ಯದಲ್ಲಿನೂ ಕೂಡ ಏನಾಗ್ಬೋದು, ಕೆಸೆಟ್ನ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ತುಂಬಾ ನಿಚ್ಚಳವಾಗಿದ್ದಾವೆ. ಯಾಕಂದರೆ ಇವತ್ತು ಆಲ್ರೆಡಿ ಕೆ ಇ ಅವರು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಈ ವರ್ಷದಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಗಿನ್ನಿಸ್ ದಾಖಲೆ ಮಾಡಿ ಎಲ್ಲ ಪರೀಕ್ಷೆಗಳ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಿದೆ. ಅದರಲ್ಲಿ ಕೆಸೆಟ್ ಬಗ್ಗೆನೂ ಕೂಡ ಸೇರಿಸಿದ್ದಾರೆ. ಓಕೆನಾ. ಸೊ ಕೆಸೆಟ್ನ ಪರೀಕ್ಷೆಯನ್ನು ಸಹಿತ ಯಶಸ್ವಿಯಾಗಿ ಮುಗಿಸಿದ್ದೀವಿ ಅಂತಂದರೆ ಸೊ ಖಂಡಿತವಾಗಿ ನಾವೇನು ಹೇಳ್ಬೋದು, ಇವತ್ತು ಕಟಪ್ನ ನಿರೀಕ್ಷೆಯನ್ನು ಮಾಡಬಹುದು. ಯಾಕಂದರೆ ಅವರು ಕಂಪ್ಲೀಟಾಗಿ ನಿನ್ನೆನೇ ಪೇಪರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಸೊ ಕೆಸೆಟ್ದು ಕೂಡ ರಿಸಲ್ಟ್ ಬರಬೇಕು. ಇನ್ ಕೇಸ್ ಏನಾದರೂ ತಾಂತ್ರಿಕ ದೋಷಗಳಿಂದ, ಟೆಕ್ನಿಕಲ್ ಎರರಿಂದ ಏನಾದರೂ ಆಗದೇ ಇದ್ದರೆ ವಾರಾಂತ್ಯದವರೆಗೆ, ಇಟ್ ಮೀನ್ಸ್ ಶುಕ್ರವಾರ ಶನಿವಾರ ಅಂತಲೂ ಕೂಡ ನಾವು ಹೇಳ್ಬೋದು. ಖಂಡಿತವಾಗಿ ಇದೇ ವೀಕಲ್ಲಿ ನಾವು ಏನು ಮಾಡ್ಬೋದು, ಕೆಸೆಟ್ನ ಕಟಪ್ ಜೊತೆಗೆ ಪ್ರೊವಿಸ್ನಲ್ ಕಟಪ್ ಲಿಸ್ಟನ್ನು ಕೂಡ ಬಿಡ್ತಾರೆ. ಸೊ ಕಂಪಲ್ಸರಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಕ್ಯಾಂಡಿಡೇಟ್ ವೈಸ್, ಕ್ಯಾಟಗರಿ ವೈಸ್ ಆಗಿರ್ತಕ್ಕಂಥ ಏನು ಮಾಡ್ತಾರೆ, ಪ್ರೊವಿಸ್ನಲ್ ಲಿಸ್ಟನ್ನು ಬಿಡ್ತಾರೆ. ಸೊ ಅದರಲ್ಲಿ ಖಂಡಿತವಾಗಿ ನಿಮಗೆ ಗೊತ್ತಾಗ್ತದೆ ಯಾವ ಸಬ್ಜೆಕ್ಟಿಂದ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಕಟಪ್ ಬಂದಿದೆ ಮತ್ತು ಆ ಒಂದು ಕ್ಯಾಟಗರಿಯಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಿಮಗೆ ಸಿಗ್ತದೆ. ಇಷ್ಟು ಕೆಸೆಟ್ನ ಸಂಬಂಧಪಟ್ಟಂತೆ ವಿಚಾರವಾಗಿ ನಾನು ವಿಡಿಯೋವನ್ನು ತಂದಿದ್ದೆ. ಖಂಡಿತವಾಗಿ ಇವತ್ತಿನ ಪತ್ರಿಕಾ ಪ್ರಕಟಣೆಯನ್ನು ನೋಡಿದರೆ ಇಂದು ಕಟಪ್ ಬರೋ ಸಾಧ್ಯತೆ ಇದೆ. ಇನ್ ಕೇಸ್ ಇಂದು ಏನಾದರೂ ಕಟಪ್ ರಿಲೀಸ್ ಆಗದೇ ಇದ್ದರೆ ಖಂಡಿತವಾಗಿ ವಾರಾಂತ್ಯದವರೆಗೂ ಕೂಡ ಏನಾಗ್ಬೋದು, ಕೆಸೆಟ್ 2024 ಪರೀಕ್ಷಾ ಫಲಿತಾಂಶವನ್ನು ಬರ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಹೇಳ್ತಾ, ಸೊ ಮತ್ತೆ ಅಪ್ಡೇಟ್ ಮಾಡ್ತೀನಿ ಏನಾದರೂ ನನಗೆ ಮಾಹಿತಿಗಳನ್ನು ಸಿಕ್ಕಿದ್ರೆ ಅಂತ ಹೇಳ್ತಾ, ಇಲ್ಲಿಯವರೆಗೆ ವಿಡಿಯೋವನ್ನು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ವಿಶ್ ಆಲ್ ದ ಬೆಸ್ಟ್.